ಧನುರ್ರಾಶಿ ಸರ್ಕಾರಿ ಉದ್ಯೋಗಿಗಳಿಗೆ ಅನುಕೂಲಕರವಾದಂತಹ ದಿವಸ ಇದು ಅಂತ ಹೇಳಬೇಕು. ಮನೆ ಕಟ್ಟತಕ್ಕಂತಹ ವಿಚಾರದಲ್ಲಿ ಸ್ವಲ್ಪ ಮಟ್ಟಿಗೆ ಸಮಸ್ಯೆಗಳು ಕಾಡುತ್ತೆ. ಆ ಒಂದು ಹಠಕ್ಕೆ ಬೀಳುವಂಥದ್ದು ಬೇಡ. ನಿಧಾನವಾಗಿ ಆಲೋಚನೆಯನ್ನು ಮಾಡಿ ಎಲ್ಲ ವ್ಯವಸ್ಥೆಗಳನ್ನು ಮಾಡಿಕೊಂಡು ನಂತರದಲ್ಲಿ ಮುಂದುವರಿತಕ್ಕಂಥದ್ದು ಒಳ್ಳೆಯದಾಗಿರುತ್ತೆ. ಮಕ್ಕಳ ಆರೋಗ್ಯದಲ್ಲಿ ಸಣ್ಣ ಪುಟ್ಟ ವ್ಯತ್ಯಾಸಗಳಾಗತ್ತೆ. ಆತಂಕ ಪಡುವ ಅಗತ್ಯ ಇಲ್ಲ. ಸರಿಯಾದಂತಹ ವೈದ್ಯೋಪಚಾರವನ್ನು ಮಾಡಿಸಿದಾಗ, ಅದಕ್ಕೆ ಸರಿಯಾದಂತಹ ಒಂದು ಕ್ರಮವನ್ನು ಅನುಸರಿಸಿದಾಗ ಅದು ನಿಮಗೆ ಸಮಾಧಾನಕರವಾಗಿ ಪರಿಣಾಮವನ್ನು ಬೀರುತ್ತೆ ಅಂತ ಅರ್ಥ. ಜೀವನದಲ್ಲಿ ಅಸ್ಥಿರತೆ ಅಂತಕ್ಕಂಥದ್ದು ಕಾಣುತ್ತೆ. ಅದು ಸತ್ಯವೂ ಹೌದು. ಯಾಕೆ ಅಂತಂದರೆ ಎಲ್ಲವೂ ಕೂಡ ಜೀವನದಲ್ಲಿ ಅಸ್ಥಿರವಾದಂಥದ್ದೇ. ನಾವು ಇರುವರೆಗೆ ನಮ್ಮದು ಅಥವಾ ಇದು ಸ್ಥಿರವಾದ್ದು ಅಂತ ಹೇಳಿ ಆ ಭಾವನೆಯಲ್ಲಿ, ಆ ಒಂದು ಭ್ರಮೆಯಲ್ಲಿ ಬದುಕ್ತಾ ಇರ್ತೀವಿ ಅಂತಕ್ಕಂಥದ್ದು. ಬಂಧುಗಳಲ್ಲಿ ವ್ಯಾವಹಾರಿಕ ವಿಚಾರಕ್ಕೆ ಬೇಸರ ಆಗ್ತಕ್ಕಂಥದ್ದಿದೆ. ಇಂದು ನಿಮ್ಮ ಆತ್ಮವಿಶ್ವಾಸವನ್ನು ಹೆಚ್ಚು ಮಾಡಿಕೊಳ್ಳಿ. ಯಾರು ಏನೇ ಬೇಕಾದರೂ ಹೇಳಬಹುದು, ಆದರೆ ಆತ್ಮವಿಶ್ವಾಸ ನಿಮಗೆ ಗಟ್ಟಿಯಾಗಿದ್ದು ಬಿಟ್ಟರೆ ಯಾವ ತೊಂದರೆಯೂ ಕೂಡ ಇಲ್ಲ ಅಂತ ಅರ್ಥ. ಇಂದ್ರಾಕ್ಷಿ ದೇವಿಯನ್ನು ಪ್ರಾರ್ಥನೆ ಮಾಡಿ. ಶುಭವಾಗಲಿ. ಮಕರ ರಾಶಿ, ಮಕ್ಕಳ ದೂರದೂರಿನ ಪ್ರಯಾಣದ ಬಗ್ಗೆ ನಿಮ್ಮ ಚರ್ಚೆಗಳು ನಡೀಬಹುದು. ಅವರನ್ನು ವಿದೇಶಕ್ಕೆ ಕಳಿಸ್ಬೇಕಾ ಅಥವಾ ಬೇರೆ ಪ್ರವಾಸ ಇತ್ಯಾದಿಗಳಿಗೆ ದೂರದೂರಿಗೆ ಕಳಿಸ್ಬೇಕಾ ಬೇಡವಾ, ಇವೆಲ್ಲವೂ ಕೂಡ ಚರ್ಚೆಗೆ ಬರುವಂತಹದ್ದಾಗತ್ತೆ. ಮನೋರಂಜನೆಗೆ ಅವಕಾಶಗಳು ಸಿಕ್ಕುವಂತಹ ದಿವಸ. ನಿಮ್ಮ ಮನಸ್ಸಿಗೆ ಯಾವುದು ಖುಷಿಯನ್ನು ಕೊಡುತ್ತೋ ಅಂತಹ ಚಟುವಟಿಕೆಗಳಲ್ಲಿ ಭಾಗಿಗಳಾಗೋದಕ್ಕೆ ಅವಕಾಶಗಳಾಗತ್ತೆ. ಆರ್ಥಿಕವಾದಂತಹ ಬಿಕ್ಕಟ್ಟು ಎದುರಾಗ್ಬೋದು, ಹಣಕಾಸಿನ ಸಮಸ್ಯೆ ನಿಮಗೆ ಕಾಡಬಹುದು. ಆದರೆ ಸಾಯಂಕಾಲದ ಹೊತ್ತಿಗೆ ಅವೆಲ್ಲ ಸರಿಯಾಗತ್ತೆ ಅನ್ನುವಂತಹ ಸೂಚನೆಯೂ ಇದೆ. ಹಾಗಂತ ಬೆಳಗಿಂದ ಸುಮ್ಮನೆ ಕೂತ್ಕೊಂಡ್ಬಿಟ್ರೆ ತನ್ನಿಂದ ತಾನೇ ಸರಿಯಾಗತ್ತೆ ಅಂತ ಹೇಳೋಕ್ಕಾಗೋದಿಲ್ಲ. ನಿಮ್ಮ ಪ್ರಯತ್ನಗಳು, ನಿಮ್ಮ ಬದಲಾವಣೆಗಳು, ನಿಮ್ಮಲ್ಲಿರತಕ್ಕಂತಹ ಆಲೋಚನೆಗಳು ಇವೆಲ್ಲವೂ ಕೂಡ ಸಕಾರಾತ್ಮಕವಾಗಿ ಇರಬೇಕು ಅಂತಕ್ಕಂಥದ್ದು. ರಾಜಕಾರಣಿಗಳಿಗೆ, ರಾಜಕೀಯ ವಿಚಾರ ಆಸಕ್ತರಿಗೆ ಬಹಳ ಶುಭವಾದಂತಹ ದಿವಸ. ರಾಜಕೀಯ ವಿಚಾರಗಳಲ್ಲಿ ಸ್ವಲ್ಪ ಮಟ್ಟಿಗೆ ಸಮಾಧಾನ ಸಿಕ್ಕುವಂತಹ ದಿವಸ ಇದು. ಅಚ್ಚರಿಯಾದರೂ ಕೂಡ ಅನುಭವದ ಸತ್ಯ ನಿಮಗೆ ಆಗಬೇಕಾದಂಥದ್ದು. ಅಪರೂಪದ ವ್ಯಕ್ತಿಯ ಭೇಟಿ ಅಥವಾ ಆಗಮನ ನಿಮಗೆ ಬಹಳ ಸಂತೋಷವನ್ನು ಕೊಡುತ್ತೆ. ಮಕ್ಕಳು ತಮ್ಮ ಕರ್ತವ್ಯವನ್ನು ನಿರ್ವಹಿಸ್ತಕ್ಕಂಥದ್ರಿಂದ ಕುಟುಂಬಸ್ಥರಿಗೆ ಬಹಳ ನೆಮ್ಮದಿ ಅಂತಕ್ಕಂಥದ್ದು ಸಿಕ್ಕುವಂಥದ್ದು. ಮಕ್ಕಳು ದೊಡ್ಡವ್ರ ಹತ್ರ ಏನೂ ಕೂಡ ಹೇಳಿಸ್ಕೊಳ್ಳದಲ್ಲದೆ ಆಯಾ ಸಂದರ್ಭಕ್ಕನುಗುಣವಾಗಿ ಬಹಳ ವಿಶೇಷವಾಗಿ ಉತ್ತಮವಾದಂತಹ ನಡವಳಿಕೆಯನ್ನು ಇಟ್ಕೊಳ್ತಕ್ಕಂಥದ್ದು ತೃಪ್ತಿಯನ್ನು ಕೊಡುವಂಥದ್ದಾಗತ್ತೆ. ಕುಬೇರನನ್ನು ಪ್ರಾರ್ಥನೆ ಮಾಡಿ. ಶುಭವಾಗಿ. ಕುಂಭರಾಶಿ, ದಾಂಪತ್ಯದಲ್ಲಿ ಸ್ವಲ್ಪ ಮಟ್ಟಿಗೆ ಕಿರಿಕಿರಿಯಾಗತಕ್ಕಂತಹ ದಿವಸವಾಗುತ್ತೆ. ಸಾಂಸಾರಿಕವಾಗಿ ಒಂದಷ್ಟು ಬೇಸರ ಆಗ್ತಕ್ಕಂಥದ್ದು. ವಿನಾಕಾರಣ ಪ್ರಯಾಣವನ್ನು ಮಾಡಬೇಡಿ. ಮನಸ್ಸಿಲ್ಲದ ಮನಸ್ಸಿನಿಂದ ಪ್ರಯಾಣವನ್ನು ಮಾಡಿದಾಗ ತೊಂದರೆಗಳು ಸಂಭವಿಸುತ್ತೆ ಅನ್ನುವಂತಹ ಎಚ್ಚರಿಕೆ. ಆರೋಗ್ಯ ಸಮಸ್ಯೆಯೂ ಕೂಡ ನಿಮಗೆ ತೊಂದರೆಯನ್ನು ಮಾಡಬಹುದು. ಮಕ್ಕಳ ದೂರದೂರಿನ ವಿಚಾರದ ನಿಮ್ಮ ಚರ್ಚೆಯಲ್ಲಿದ್ದು ಅದಕ್ಕೆ ಅವಕಾಶವನ್ನು ಕಲ್ಪಿಸ್ಕೊಡೋದಕ್ಕೆ ನಿಮ್ಮ ಮನಸ್ಸು ಒಪ್ಪದೇ ಇರತಕ್ಕಂಥದ್ದು. ಮಕ್ಕಳನ್ನು ದೂರ ಕಳಿಸೋದು ಬೇಡವೇ ಬೇಡ ಅನ್ನುವಂತಹ ನಿರ್ಧಾರ ಮಾಡುವಂಥದ್ದು. ಅಪರಿಚಿತರಲ್ಲಿ ಯಾವುದೇ ರೀತಿಯ ನಂಬಿಕೆಯನ್ನು ಇಟ್ಟುಕೊಳ್ಳಬೇಡಿ ಅಂತಕ್ಕಂಥದ್ದು. ಇವೆಲ್ಲ ನಿಮಗೆ ಎಚ್ಚರಿಕೆಯ ಗಂಟೆ. ಅದನ್ನು ಅನುಸರಿಸಿದರೆ ಆಗತಕ್ಕಂತಹ ಅನಾಹುತಗಳನ್ನು ತಪ್ಪಿಸಬಹುದು, ಇಲ್ಲದೇ ಇದ್ದರೆ ಅನುಭವಿಸಬಹುದು ಅನ್ನುವಂಥದ್ದಾಗತ್ತೆ. ಕುಲದೇವರಿಗೆ ಪ್ರಾರ್ಥನೆಯನ್ನು ಮಾಡಿ ತುಪ್ಪದ ದೀಪವನ್ನು ಹಚ್ಚಿ. ಶುಭವಾಗಿ. ಕೊನೆಯದಾಗಿ ಮೀನರಾಶಿ, ಪ್ರತಿ ಕ್ಷಣವೂ ಕೂಡ ಈ ದಿವಸ ಎಚ್ಚರಿಕೆಯಿಂದ ಇರಬೇಕಾದಂತಹ ದಿವಸವಾಗುತ್ತೆ. ವೃತ್ತಿ ಜೀವನವನ್ನು ಬದಲಾಯಿಸೋದಕ್ಕೆ ಈಗ ಸೂಕ್ತವಾದಂತಹ ಸಮಯ ಅಲ್ಲ. ಮನಸ್ಸಿನಲ್ಲಿ ಆ ಒತ್ತಡಗಳೇ ಹೆಚ್ಚಿರಬಹುದು, ಆದರೆ ಸಮಯ ಚೆನ್ನಾಗಿಲ್ಲ ಅಂತಾದಾಗ ನಷ್ಟವನ್ನು ಮಾಡಿಕೊಳ್ತೀರಿ, ಕೆಲಸವನ್ನು ಕಳ್ಕೊಳ್ತೀರಿ ಎನ್ನುವಂಥದ್ದು. ಗೌರವಾನ್ವಿತ ವ್ಯಕ್ತಿಗಳು ಉತ್ತಮವಾದಂತಹ ಸಲಹೆಗಳನ್ನು ನೀಡಬಹುದು. ಅದನ್ನು ಸ್ವೀಕಾರ ಮಾಡಿ ಆದಷ್ಟು ಕಾರ್ಯರೂಪಕ್ಕೆ ತರುವ ನಿಟ್ಟಿನಲ್ಲಿ ನಿಮ್ಮ ಚಿಂತನೆಗಳಿರಲಿ. ತುಂಬ ತಾಳ್ಮೆಯಿಂದ ವರ್ತಿಸಬೇಕಾದಂತಹ ದಿವಸ. ಏನೋ ತೊಂದರೆಯಾಯಿತು, ಸಮಸ್ಯೆ ಆಯಿತು ಅಂತ ಹೇಳಿ ಆತುರಾತುರವಾದಂತಹ ನಿರ್ಧಾರಗಳನ್ನು ಮಾಡಿ ಇನ್ನಷ್ಟು ತೊಂದರೆಗಳನ್ನು ಮಾಡಿಕೊಳ್ಬೇಡಿ ಅನ್ನುವಂಥದ್ದು. ನಿಮ್ಮ ಯೋಜನೆಗೆ, ನಿಮ್ಮ ಆಲೋಚನೆಗಳಿಗೆ ಕುಟುಂಬದವರ ಪರಿಪೂರ್ಣವಾದಂತಹ ಸಹಕಾರ ಸಿಕ್ಕತ್ತೆ. ಇದಕ್ಕಿಂತ ಬಲ ಇನ್ನೇನು ಬೇಕು? ಅದು ನಿಮಗೆ ಅನುಕೂಲವನ್ನು ಮಾಡಿಕೊಡುತ್ತೆ. ಹಳೆಯ ಸ್ನೇಹಿತರು ಸಂಪರ್ಕಕ್ಕೆ ಬರ್ತಾರೆ, ಅವರಿಂದಲೂ ಕೂಡ ಅನುಕೂಲವಾಗುವಂತಹ ಸಾಧ್ಯತೆಗಳು ಹೆಚ್ಚಾಗಿ ಕಾಣ್ತಾ ಇದೆ. ವಿಘ್ನೇಶ್ವರನನ್ನು ಪ್ರಾರ್ಥನೆ ಮಾಡಿ. ವಿನಾಯಕ ನಮಸ್ತುಭ್ಯಂ ಸತತಂ ಮೋದಕ ಪ್ರಿಯ ನಿರ್ವಿಘ್ನಂ
ಕುರುಮೇ ದೇವ ಸರ್ವ ಕಾರ್ಯೇಷು ಸರ್ವದಾ. ಯಾವ ಕೆಲಸಕ್ಕೆ ಹೊರಟರೂ ಕೂಡ ವಿಘ್ನಗಳು ಬರದೇ ಇರೋ ಹಾಗೆ ನೀನು ತಡಿಬೇಕು ಅನ್ನುವಂತಹ ಪ್ರಾರ್ಥನೆ ಗಣಪತಿಯನ್ನು ಕುರಿತು ನಿಮ್ಮದಾಗಿರಲಿ. ಶುಭವಾಗಲಿ.